ಒಂದೂವರೆ ವರ್ಷ ಆಯ್ತು ಕ್ಯಾಬಿನೆಟ್ ಬರ್ತಾ ಇದೆ. ಒಕ್ಕಲಿಗ ಸಮುದಾಯ, ನಿಮ್ಮ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಪ್ರಬಲವಾಗಿ ವಿರೋಧ ಮಾಡ್ತಿದೆ, ವೈಜ್ಞಾನಿಕವಾಗಿ ಆಗ್ಲಿಲ್ಲ ಅಂತ. ನೀವು ಸರ್ಕಾರದ ಭಾಗವಾಗಿದ್ದೀರಾ, ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತ ಪ್ರಯತ್ನವನ್ನು ಮಾಡ್ತೀರಾ ಅಂತ? ನಮ್ಮ ಸಮಾಜ ಆಗಲಿ ವೀರಶೈವ ಸಮಾಜ ಆಗಲಿ ವಿರೋಧ ಎಲ್ಲೂ ವ್ಯಕ್ತಪಡಿಸಿಲ್ಲ. ಅವ್ರದ್ದು ಅಭಿಪ್ರಾಯ ಇಷ್ಟೇ, 10 ವರ್ಷ ಆಗಿರೋದ್ರಿಂದ ಅದನ್ನ ಸ್ವಲ್ಪ ರಿವ್ಯೂ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಹೇಳಿದ್ದಾರೆ ಸಮಾಜದ ಅನೇಕ ಮುಖಂಡರುಗಳು. ಜೊತೆಗೆ ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇವೆರಡು ವಿಚಾರ ಇದೆ. ಬಟ್ ಅದೇ ಕ್ಯಾಸ್ಟ್ ಸೆನ್ಸಸ್ ಮಾಡೋದ್ರ ಬಗ್ಗೆ ಇಡೀ ರಾಜ್ಯದ ಎಲ್ಲ ಸಮಾಜದ ಜನ ಒಪ್ಪಿದ್ದಾರೆ, ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲೂ ಅನೇಕ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲೂ ಸಹ ಪ್ರಣಾಳಿಕೆಯಲ್ಲಿದೆ, ಮಾಡಬೇಕು ಅನ್ನೋದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಈಗ ಕ್ಯಾಬಿನೆಟ್ಗೆ ಇವತ್ತು ಬರೋದ್ರಿಂದ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಕ್ಯಾಬಿನೆಟ್ ತಂದು ಎಲ್ಲ ಸಚಿವರ ಹತ್ರ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಚರ್ಚೆ ಮಾಡಿದ ಮೇಲೆ ಬಹುಶಃ ಸಬ್ ಕಮಿಟಿ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರೋದಾ, ಅಥವಾ ಓಪನ್ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡೋದಾ, ಅಥವಾ ಇಲ್ಲ ಸ್ವಲ್ಪ ಜನ ಅಭಿಪ್ರಾಯಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಏನಾದರೂ ಅಡಿಷನಾಲಿಟಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯನಾ, ಇದನ್ನು ಅಲ್ಲೇ ಡಿಸ್ಕಸ್ ಮಾಡಬೇಕೇವನ್ನ ನಾವು ಇಲ್ಲಿ ಕ್ಯಾಬಿನೆಟಲ್ಲಿ ನಾನು ಹಿಂಗೆ ಹೇಳ್ತೀನಿ ಹಂಗೆ ಹೇಳ್ತೀನಿ ಅಂತ ಇಲ್ಲಿ ಹೇಳೋದಾಗಲಿ, ಅಥವಾ ನಾನು ಹಿಂಗೆ ಒತ್ತಾಯ ಮಾಡ್ತೀನಿ ಅಂತಾರಲ್ಲಿ ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಕ್ಯಾಬಿನೆಟಲ್ಲಿ ಮಂತ್ರಿಗಳು ಕ್ಯಾಬಿನೆಟ್ ಸಬ್ಜೆಕ್ಟನ್ನು ಹೊರಗಡೆ ಮಾತನಾಡ್ತಕ್ಕಂಥದ್ದು ದೊಡ್ಡ ಅಪರಾಧ. ಸರ್, ಈಗ ಸಮುದಾಯದ ನೀವು ಹೇಳಿದಾಗ 10 ವರ್ಷದ ವೈಜ್ಞಾನಿಕವಾಗಿಲ್ಲ ಅನ್ನೋದು ಸಮುದಾಯದ ಇದು. ಸೊ ಹಾಗಾಗಿ ನೀವು ಸಮುದಾಯವನ್ನ ಅದೇನು ಹೇಳಬೇಕು ಅಲ್ಲೇ ಹೇಳಬೇಕೇ ವಿನ ನಾವು ಅಲ್ಲಿ ಹೇಳೋದನ್ನ ಇಲ್ಲಿ ಹೇಳೋದಕ್ಕಾಗತ್ತಾ? ನೀವೇ ಹೇಳಿ, ಅದು ಕರೆಕ್ಟ್ ಅಂದರೆ ನಂದೇನು ಅಭಿಪ್ರಾಯ ಇಲ್ಲ, ನಾಟ್ ಗುಡ್. ನಾನು ಹೇಳಿದ್ನಲ್ಲ, ಅವ್ರ ಅಭಿಪ್ರಾಯ ವಿರೋಧ ಇಲ್ಲ, ಇಷ್ಟಿದೆ. ನಾವೇನು ಅಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೋ ಅಲ್ಲಿ ನಾವು ಅದನ್ನು ಶೇರ್ ಮಾಡ್ಬೋದು. ಯಾವ ಥರ ಖಂಡಿತ ಯಾವ ಸಮುದಾಯ ಭವನಕ್ಕೂ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ. ಎಲ್ಲವೂ ಒಗ್ಗಟ್ಟಾಗಿ ತಗೊಂಡು ಹೋಗ್ತಕ್ಕಂಥದ್ದೇ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.